ಇಲ್ಲ ಅಣ್ಣ, ನೀವು ಹೇಳಿದಾಗಿತ್ತು, ಆರ್ಕೆಸ್ಟ್ರಾ ಫೀಲ್ ಆಗೋಯ್ತು ನಂಗೆ ಒಂದು ಸರಿ. ಸೊ ದ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಿಲ್ಮ್ ಅಂತ ನಮ್ಮ ವಾಸನ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಹಾಡನ್ನು ರಿಲೀಸ್ ಮಾಡ್ತಾ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಹೀರೋ, ನನ್ನ ಇಡೀ ತಂಡದ ಜೊತೆ ಮಾತಾಡ್ತಾ, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿ ಶ್ರೀಧರ್ ಅವರು, ಎಲ್ಲರ ಜೊತೆ ಮಾತಾಡ್ತಾ ಹಾಗೆ ಪ್ರೆಸ್ ಮೀಟ್ ಕ್ಯಾರಿ ಮಾಡೋಣ. ಮೊದಲು ದ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್, ದ ಮೇಜರ್ ಥಿಂಗ್ ಇನ್ ದ ಫಿಲ್ಮ್ ಅಂದರೆ ಇಟ್ ಇಸ್ ಅ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ. ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ. ಈ ಮಣ್ಣಿನ ಕಥೆ ಅಂದರೆ ಏನು? ಈ ಮಣ್ಣಿನ ಕಥೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು, ನಮಗಾಗ್ತಿರೋ ಅನ್ಯಾಯ, ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಪ್ರೊಟಾಗನಿಸ್ಟ್ ಇದ್ದಾರೆ, ಸಂಜು ಮತ್ತು ಗೀತಾ, ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ. ಶಿಡ್ಲಘಟ್ಟ, ಆಸ್ ಯು ಆಲ್ ನೋ, ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್. ಸೊ ಈ ಸಿಲ್ಕ್ ಅನ್ನೋ ಮೊದಲನೇ ಪಾಯಿಂಟನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ. ನನ್ನ ಜೊತೆಗೆ ನನ್ನ ಸ್ನೇಹಿತ ಚಂದ್ರಚೂಡ್ ಅವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು. ಮತ್ತು ಈಸ್ ದಿ ಡೈಲಾಗ್ ರೈಟರ್. ಅವರು ಬಂದಿಲ್ಲ, ಬರ್ತಾರೆ ಅನಿಸುತ್ತೆ. ಈ ಸಿಲ್ಕ್ ಅನ್ನೋದೇನಾಗಿದೆ, ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲಘಟ್ಟ ನಮ್ಮ ರಾಜ್ಯದಲ್ಲಿ. ಆ ಸಿಲ್ಕನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನು, ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ. ಅವುಗಳೆಲ್ಲವನ್ನು ಸ್ಟ್ರೈಟ್ ಆಗಿ ಧರ್ಮಾವರಂ, ಕಾಂಜೀಪುರಂ ಈ ಥರದ ಜಾಗಗಳಿಗೆ ತಗೊಂಡೋಗಿ ಸೇರಿಸ್ತಾರೆ. ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ, ಧರ್ಮಾವರಂ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ, ಬನಾರಸ್ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ. ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ. ಈ ಥರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ, ಚಿತ್ರಕಥೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗಾಗುವ ಅನಾನುಕೂಲಗಳೇನು, ಅವರಿಗೆ ಯಾವ ಥರದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇದೆ, ಅವರಿಗೆ ಯಾವ ಥರದ ಮಾರುಕಟ್ಟೆ ಇದೆ, ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸೀಸ್ ಇದೆ, ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಚಿತ್ರದ ಕಥೆಯನ್ನು ರೂಪಿಸೋದಕ್ಕೆ ತಯಾರಾದ್ವಿ. ಈ ಚಿತ್ರದ ಕಥೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು. ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಟುಡೇ ಇಟ್ಸ್ ಅ ಟೈಮ್. ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಬಾದ್ಶಾ ಕಿಚ್ಚ ಸುದೀಪ್ ಅವರು. ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ, ಮಾಣಿಕ್ಯ ಅಂತ ಸಿನಿಮಾ. ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ. ಆ ಚರ್ಚೆಯಲ್ಲಿ ನಾನು ಜಪಾನ್ ಅಂತ ಕರೆಯೋದು, ಜಪಾನ್ ನೀನು ಈ ಥರದ ವಿಷಯಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ, ಇದನ್ನು ಕತೆ ಮಾಡು ಅಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು. ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಐ ಥ್ಯಾಂಕ್ ಮೈ ಬಾದ್ಶಾ ಫಾರ್ ಇಸ್ ಸಪೋರ್ಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಕಂತೆ ಬಾ, ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು. ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ. ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್ ಛಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು, ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಕೆಟ್ಟಿಯವರು ಎಲ್ಲರನ್ನೂ ಕರೀತಾ ದ ಸ್ಪೆಕ್ಟ್ಯಾಕ್ಯುಲರ್ ಪಾಯಿಂಟ್ 2 ಈಸ್ ಈ ಸಿನಿಮಾದ
ಹಾಡುಗಳು. ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್. ನಾನು ಶ್ರೀಧರ್ ಅವರು ಸರಿಸುಮಾರು 5-6 ವರ್ಷಗಳು ಅಟೆಂಪ್ಟ್ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡ್ಕೋಕ್ಕಾಗದೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅನ್ನೋ ಟೈಟ್ಲ್ ಇಟ್ಕೊಳ್ಳೋದೇ ಬೇಡ, ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ. ಆ ಕಾಲದ ಮಧ್ಯೆ 2023 ವಾಸ್ ವಂಡರ್ಫುಲ್. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಹೀರೋ ಯಶ್ ವಿಲ್ ಗೋ ಹೆಡ್ ಅಂತ ಆಯಿತು. ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಈ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಟೈಟಲ್, ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಂಡರ್ಫುಲ್ ಮ್ಯಾನ್ ಹೂ ಗ್ಯಾವ್ ಮಿ ದ ಫಸ್ಟ್ ಸಾಂಗ್, ದಟ್ ಈಸ್ ದಿಸ್ ಟ್ಯೂನ್. ವಿ ಶ್ರೀಧರ್ ಅವರು ತರರೀರಾ ಅಂತ ಕಂಪೋಸ್ ಮಾಡಿದ್ದೆ ನಾನೇ. ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು. ಸೊ ನಾವು ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ. ನಾನು ಲರರೀರಾ ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್. ಪ್ಲೀಸ್ ಯು ವರ್ಡ್ಸ್ ಆಫ್ ದಿ ಸಾಂಗ್. ಎಲ್ಲರಿಗೂ ನಮಸ್ಕಾರ. ದ ಹೈಟ್ ಆಫ್ ಮಾಡೆಸ್ಟಿ, ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ಐ ಆಮ್ ಸೀಯಿಂಗ್ ನಾಗಶೇಖರ್ ಸರ್ ಆನ್ ದಿ ಸ್ಟೇಜ್ ಆ್ಯಂಡ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಹಿಮ್. ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು, ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ, ಅದೊಂದು ಫ್ರ್ಯಾಂಚೈಸಿ ಅಂತಲೇ ಹೇಳಿದ್ದೆ ನಾನು. ಇದರ ಲಾಂಚಿಂಗ್ ಅಶೋಕ ಹೋಟ್ಲಲ್ಲಾಯಿತು ಇದೇ ಡಿಸೆಂಬರ್ ಹೊತ್ತಲ್ಲಿ, ನಮ್ಮ ನಿರ್ಮಾಪಕರಾದ ಛಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ. ಸೊ ಅವತ್ತು ಹೇಳಿದೆ ಸಂಜು ವೆಟ್ಸ್ ಗೀತಾ ಒಂದು ಫ್ರ್ಯಾಂಚೈಸಿ ಅಂತ. ಇಟ್ಸ್ ಎ ಸಾಗಾ, ಲವ್ ಸಾಗಾ, ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಸೊ ಹಾಗಾಗಿ ಇದರ ರೂವಾರಿ ನಾಗಶೇಖರ್ ಸರ್, ಹೀ ಈಸ್ ನಾಟ್ ಓನ್ಲಿ ಆನ್ ಆ್ಯಕ್ಟರ್, ನಾಟ್ ಓನ್ಲಿ ಅನ್ ಡೈರೆಕ್ಟರ್, ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್. ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಅವರು ಒಬ್ಬ ಒಳ್ಳೆ ಹಾಡುಗಾರ. ಇವಾಗಲೇ ಹೇಳಿದ್ರಲ್ವ, ತರರಾರೇರಾ ನನಗಿಂತಲೂ ಚೆನ್ನಾಗಿ ಆಡ್ತಾರೆ. ಆಡ್ತಾರೋ ಆಡ್ಕೋತಾ ಇದ್ದೀರೋ ಇಲ್ಲ, ಇರಲಿ, ಸತ್ಯವಾಗ್ಲು ಸತ್ಯ. ಇಲ್ಲ, ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ. ನಿರ್ದೇಶಕರಿಗಲ್ಲ, ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ. ಇದೊಂದು ವಿಚಾರ ಗೊತ್ತಿರಬೇಕು. ಯಾಕೆ ಮ್ಯೂಸಿಕ್ ಡೈರೆಕ್ಟ್ರು ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟ್ರು ಹಿಂಜರಿತಾರೆ, ಹಾಡೋದಿಲ್ಲ. ಹಾಡುಗಾರಿಕೆ ಬೇರೆ, ಕಂಪೋಸಿಂಗೇ ಬೇರೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು, ಶೋಸ್ ಕೊಡ್ತಾರೆ. ಇದೆಲ್ಲ ಒಂದು ಪ್ರಚಲಿತವಾದ ಒಂದು ಇದಾಗಿದೆ. ಹಳೆ ಕಾಲದಲ್ಲಿ ನೀವು ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ ಅವರು ಇರ್ಬೋದು, S ಜಾನಕಿ ಅವರು ಇರ್ಬೋದು, ಚಿತ್ರಮ್ಮ ಇರ್ಬೋದು, ಅವ್ರೆಲ್ಲ ಹಾಡ್ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿರ್ದೇಶಕರಲ್ಲಿ, ಇವಾಗಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ, ಸಾಹಿತ್ಯದ ಒಂದು ಅವಲೋಕನ ಮತ್ತು ಸಾಹಿತ್ಯದ ಒಂದು ಪದ ಬಳಕೆ, ಅವರ ಚಿತ್ರಕ್ಕೆ ತಕ್ಕಂತೆ, ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು, ಅದು ದಾರಿ ತಪ್ಪಿಸ್ಬೇಡಿ. ಇಲ್ಲ ಡೈರೆಕ್ಟ್ ದಾರಿ ತಪ್ಪು ಇಲ್ಲಣ್ಣ, ಇರೋಂಥ ವಿಚಾರ ಹೇಳಬೇಕು. ಇವತ್ತು ನಿರ್ದೇಶಕರಲ್ಲಿ ಏನು ನಾನು ಕಂಡಂಥ ನಾಗಶೇಖರ್, ನಾನು ಅವರು ಕಂಪೋಸ್ ಮಾಡಬೇಕಾದ್ರೆ ನಾನು ಕಂಡಂಥ ಒಂದು ನಿರ್ದೇಶನದ ಒಂದು ಏನಿದೆ, ನನಗೆ ಸಿಕ್ಕಂಥ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ 1:15 ನಾಗಣ್ಣ ಫೋನ್ ಮಾಡ್ತಾರೆ. ಅವತ್ತು ನಾನು ಎದ್ದಿರ್ತೀನಿ. ಬೈ ಇಲ್ಲ, 1 ನಿಮಿಷ, ಇದು ನಾಗಣ್ಣ ಇಲ್ಲ ಟೈಮ್ ಅಂದ್ರೆ ಅಲ್ಲ, ಕಂಪೋಸಿಂಗ್ ಹುಟ್ಟೋದು ಅವಾಗ್ಲೇನೆ. ಬೈ ಈ ಟ್ಯೂನ್ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ, ರೇ. ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು. ಯಾಕೆ ಅಂದ್ರೆ ಇದು ಒಪ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನ ಇದು ದಾರಿ ಹಿಂಗಂತ ಹೇಳಿದ್ಮೇಲೆ ಅದನ್ನ ಓಡಿಸ್ಕೊಂಡ್ ಬರೋದು, ಅದನ್ನ ಎಲ್ಲ ರಾಗನ ಎಣಿಯೋದು ಕೆಲಸ ನಾನು ಮಾಡ್ತಾ ಇರ್ತೀನಿ. ಅಲ್ಲ, ನೀವು ಸತ್ಯ, ಓಕೆ, ಐ ಅಕ್ಸೆಪ್ಟೆಡ್. ಸಿ, ಒಂದು ಈಗ ನಮ್ಮ KV ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು, ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಯಾವಾಗಲೂ ಮೊದಲ
ಆ ಲೈನ್ನ ಕೊಟ್ಬಿಡ್ತಿದ್ರು. ಹೌದು, ಈಗ ಹಂಸಲೇಖ ಸರ್ ಕೂತಿದ್ರಂತೆ, ಇದು ಏನೋ ವರ್ಕ್ ಆಗ್ತಿಲ್ಲ, ಇದು ಲೈನು ಬಿಗಿನಿಂಗ್ ಬರ್ತಾ ಇಲ್ಲ, ಅದಕ್ಕೆ ಯಾಕಪ್ಪ ತಲೆ ಕೆಡ್ಸ್ಕೊತೀಯ, ಒಂದೇ ಒಂದು ಕಣ್ಣ ಬಿಂದು ಜಾರಿದರಿ ನಿನ್ನಾನೆ, ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ. ಆದರೆ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿದೆಯಲ್ಲ, ಮುಂದಕ್ಕೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ. ಸಿ, ಇಟ್ ಮೈಟ್ ಬಿ ಮೈ ಡ್ರೀಮ್, ತೆರರೇ ಈಸಿ ತರಾರಿರಿ ತರಾರಿರಿ, ಇದನ್ನು ಕೂರಿಸಿದಿರಲ್ಲ, ಯು ಆರ್ ದ ಗ್ರೇಟ್ ಮ್ಯಾನ್, ಯು ಆರ್ ದ ಗ್ರೇಟ್ ಮ್ಯೂಸಿಷಿಯನ್, ಆ್ಯಂಡ್ ದಿಸ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ಟು ಕವಿರಾಜ್. ಧನ್ಯವಾದಗಳು ನಗಣ. ಇದು ಪರಸ್ಪರ. ನಾನು ಹೇಳಕ್ ಬರ್ತಾ ಇರೋ ವಿಚಾರ ಇಷ್ಟೇನೆ, ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು, ಸಿನಿಮಾಗೆ ಹೇಗೆ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ, ಅದು ತುಂಬ ದೊಡ್ಡ ವಿಚಾರ. ಸಂಜು ವೆಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು 5 ವರ್ಷದ ಹಿಂದೆ. ಸಂಜು ವೆಟ್ಸ್ ಗೀತಾ ಒಂದು ಪಾರ್ಟ್ 2 ಮಾಡ್ತಾ ಇರೋಣ, ಮಾಡೋಣ, ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ. ಅಣ್ಣ, ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗಿಬಿಟ್ಟಿದೆ, ಹಿಟ್ಟನ್ನ ನಾವು ಹೋಗಿ ಅದನ್ನು ಸೆಕೆಂಡ್ ಪಾರ್ಟ್ 2ನ ಮಾಡ್ಕೊಂಡು ನಾನು ಮ್ಯೂಸಿಕ್ನ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ, ಆತ್ಮಸ್ಥೈರ್ಯ ಇದೆ, ನೀವು ಜೊತೆಲಿದ್ದೀರಾ, ಎಲ್ಲ ಮಾಡ್ಬೋದು. ಬಟ್ ಒಂದು ಹಿಟ್ಟನ್ನು ಮತ್ತೆ ಅದು ಪಾರ್ಟ್ 2 ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದು ಮಾಡಿದ್ದಾರೆ, ನಾನು ಅದನ್ನು ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತ ಅಲ್ಲ ಆಗುತ್ತೆ ಬನ್ನಿ ಅಂತ. ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ, 5 ವರ್ಷದಿಂದ ಹುಡುಕಾಟ. ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ, ಅದು ಡಾಕ್ಯುಮೆಂಟ್ ಆಗಿರುತ್ತೆ. ಅದಾದ ನಂತರ ಮಳೆಯಂತೆ ಬಾ, ಕವಿರಾಜ್ ಅವರ ಒಂದು ಸಾಹಿತ್ಯ ಅದಕ್ಕೆ ಬಿದ್ಮೇಲೆ ಮಳೆಯಂತೆ ಬಾನೆ, ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೇ, ಈ ತರರಾರೆ ಅನ್ನೋದೇ ಒಂದೊಂಥರ ಮೊದಲನೇ ಶಿಶು. ಅಂದರೆ ಈ ಹುಟ್ಟೋಕ್ಕಿಂತ ಮಕ್ಕಳು ಹುಟ್ಟಿದ ಮೇಲೆ ಚಿನ್ನ, ರನ್ನ, ಪುಟ್ಟ ಆ ಥರ ಕರಿತಾ ಇರ್ತಲ್ಲ, ಆ ಥರ ತನ ನಾನೇ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗನ್ನ. ಅದಾದಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರುತ್ತಲ್ಲ, ಆ ಥರ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದಮೇಲೆ ಅದು ನಿಜವಾಗ್ಲೂ ತುಂಬ ದೊಡ್ಡದಾಗಿ ಸಾಂಗ್ ಬೆಳೆದಿದೆ. ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ನನಗೆ ನನ್ನ ನಾಯಕ ನಟರು. ಇವರು ಒಳ್ಳೆ ಗಾಯಕರೇ, ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ ವಿಚಾರ. ನಾನು ತಮಾಷೆ ಮಾಡ್ತಾ ಇಲ್ಲ, ಎಲ್ಲ 1.5 ಎಫೆಕ್ಟ್ಸು. ಈಗ ಜೊತೆಗೆ ಶ್ರೀಧರ್ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು. ಯಾಕೆಂದರೆ ಕಂಪೋಸ್ ಆಯಿತು, ಸ್ಕ್ರ್ಯಾಚ್ ಮಾಡಿದ್ವಿ, ಈಗ ಟ್ಯೂನ್ ಚೆನ್ನಾಗಾಯಿತು. ಇದಕ್ಕೆ ಲಿರಿಕ್ ಕೂತ್ಕೊಳ್ಳಿಲ್ಲ ಅಂದ್ರೂ ಈ ಟ್ಯೂನನ್ನು ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು. ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು. ಈ ಥರದ ಒಂದು ಸಿಚುವೇಷನಲ್ಲಿ ಕವಿರಾಜ್ ಬಾಯ್ ಎಂಟ್ರಾಗಿ ಮಳೆಯಂತೆ ಬಾ, ಬೆಳಕಂತೆ ಬಾ ಎಲ್ಲ ಆಯಿತು. ಫಸ್ಟ್ 2 ಲೈನ್ಸ್ ಚೆನ್ನಾಗಿತ್ತು, ಒಂದು ಹುಕ್ ಲೈನ್ ಬೇಕಿತ್ತು. ಆ ಹುಕ್ ಲೈನನ್ನು ನಾವು ಅದು ಫೋಟೋಶೂಟ್ ಮಾಡ್ತಿದ್ವಿ, ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ಕೊಂಡು ಅಲ್ಲೇ ಬಂದು ಕೊನೆಗೆ ಒಂದು 3 ಗಂಟೆಗೆ ಒಂದು ಲೈನ್ ಹೇಳಿದ್ರು, ಅಮ್ಮ ನಿತ್ತ ಮುತ್ತಂತೆ ನೀ ಬಾ. ಸೊ ಎಂಟೈರ್ ಕ್ರೂ ಅವತ್ತು ನಾವೇನಿದ್ವಿ ಅವರಿಗೆ ಕ್ಲಾಪ್ ಮಾಡಿದ್ವಿ. ಸೊ ಒನ್ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್. ಕವಿ ಈ ಹಾಡನ್ನು ಬರೆದ ರೀತಿ ಸಂಜು ವೆಟ್ಸ್ ಗೀತಾ 1ನಲ್ಲೂ ಕವಿಗಳೇ ಎಲ್ಲ ಹಾಡುಗಳನ್ನು ಬರೆದಿದ್ದು, ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದ ಮಹತ್ವ ಇದೆ. ಪ್ರತಿಯೊಂದು ಎಲ್ಲ ಭಾವನೆಗಳನ್ನು ತುಂಬ ನೇರವಾಗಿ, ಮುಕ್ತವಾಗಿ ಮತ್ತು ತುಂಬ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಟೋ ರೀತಿ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ. ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ ಕವಿರಾಜ್ ಅವ್ರಿಗೆ. ನಾನು ಮೊದಲನೇ ದಿನದಿಂದನೂ ಕವಿ ಯಾವಾಗ ಬರೆಯೋಕ್ಕೆ ಶುರು ಮಾಡಿದ್ರು, ಆ ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ, ಅದಕ್ಕಿಂತ ಮುಂಚೆ ನಾನು ಆ ಹಾಡಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಕವಿ ಹತ್ರ ತುಂಬಾ ಸತಿ ಚರ್ಚೆ ಮಾಡಿದ್ವಿ ನಾವೆಲ್ಲ. ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ. ಈಗ ನೀವು ಆ ಹಾಡನ್ನ ನೋಡ್ತೀರಾ, ಕೇಳ್ತೀರಾ, ನೀವು ಮುಕ್ತವಾಗಿ ನಿಮ್ಗೇನು ಅನ್ಸುತ್ತೋ ಅದನ್ನ ಧಾರಾಳವಾಗಿ ಹೇಳ್ಬೋದು. ಒಂದು ಹಾಡು ನೋಡೋಣ. ಅಲ್ಲ, ನೋಡೋಕ್ಕಿಂತ ಮುಂಚೆ ಇನ್ನೂ ಸ್ಪೆಕ್ಟ್ಯಾಕ್ಯುಲರ್, ದ ಥರ್ಡ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ ಮಾತಾಡೋಣ. ದರ್ ಇಸ್ ಲಾಟ್ ಆಫ್ ಟೈಮ್. ಒಂದೇ ಅಣ್ಣ ಹೇಳಿದ್ದಾರೆ, ಪಾಯಿಂಟ್ ಬೈ ಪಾಯಿಂಟ್. ನಾವು ಯಾರೂ ಪ್ರಶ್ನೆ ಕೇಳಲ್ಲ, ಎಲ್ಲ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಿಲ್ಮ್ ಹೇಳಬೇಕು ಅಂತ. ಬಿಕಾಸ್ ಅಣ್ಣ ವಾಸವಣ್ಣ ಈಸ್ ಮೈ ಗುರು, ಈಸ್ ಮೈ ವೆಲ್ ವಿಷರ್, ಈಸ್ ಮೈ ಬ್ಯಾಕ್ ಬೋನ್. ನನ್ನ ಮೊದಲನೇ ದಿನದಿಂದ ಬೆನ್ನು ತಟ್ಟಿ ಈಗಲೂ ಕೂಡ ಈ ಸಿನಿಮಾ ಇಟ್ಟೊಡ್ದಿಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ತಲೆ ಹೊಡಿತೀರಿ ಅಂತ ಹೇಳಿದ್ದಾರೆ.
ಸೊ ಅಷ್ಟು ಪ್ರೀತಿ ಪಾತ್ರರು ಅವರಿಗೆ ನಾನು. ಆ ಕೆಲಸ ಶುರು ಮಾಡ. ಸೊ ದ ಥರ್ಡ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ ಈಸ್ ದಿ ಪ್ರೊಡ್ಯೂಸರ್. ಸೊ ಇಡೀ ಸಿನಿಮಾನ ಹೇಳ್ಬಿಡ್ತೀವಿ, ಅದು ಈಸಿ, ನಾಗಶೇಖರ್ ಡೈರೆಕ್ಷನ್ ಓಕೆ ಡನ್, ಬಟ್ ಎಲ್ಲರೂ ಒಂದು ಎದುರಿಸಿ ಕಳಿಸಿದ್ರು ಹುಷಾರು ಅವನ ಹತ್ರ ಅಂತ. ಬಟ್ ಅವರಿಗೆ ಚೆನ್ನಾಗಿ ಗೊತ್ತಿದ್ದು, ಬಿಕಾಸ್ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೇಟ್. ಸೊ ಎಷ್ಟು ಹುಷಾರಾಗಿರಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ. ಸೊ ಆಲ್ ಆಫ್ ಅ ಸಡನ್ ಚಿತ್ರದ ಕಥೆಯ ಓಟವನ್ನು ಶಿಡ್ಲಘಟ್ಟದಲ್ಲಿ ಶುರು ಮಾಡಿದವ್ರು ನಾನು ಸ್ವಿಟ್ಜರ್ಲ್ಯಾಂಡಿಗೆ ತಗೊಂಡೋದೆ. ಪ್ರೊಡ್ಯೂಸರ್ 4 ಸರಿ ನೋಡಿದ್ರು, ಇದೇನು ಸುಮ್ಮನೆ ಡಿಸ್ಕಷನ್ ಮಾಡ್ತಾವನ ಇಲ್ಲ ನಿಜವಾಗ್ಲೂ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾವನ ಅಂತ. ಎಸ್, ಅಫ್ಕೋರ್ಸ್ ಇಟ್ ಇಸ್ ಅ ಸ್ಟೋರಿ ವಿಚ್ ಮೂವ್ಸ್ ಫ್ರಮ್ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್. ಸೊ ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲೋ ಯಾವುದೋ ಒಂದು ಊರಲ್ಲಿ ತೆಗೆದುಬಿಡ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ರು. ಅಲ್ಲಿ 11 ಸ್ಟೇಟ್ ಮಾರ್ಕ್ ಮಾಡಿದೆ, 11 ಸಿಟಿ, 11 ಲೊಕೇಶನ್. ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನಿಗೂ 3 ಗಂಟೆ ಬೆಳಿಗ್ಗೆ, 3 ಗಂಟೆ ರಾತ್ರಿ. ಅಂದರೆ ಶೂಟಿಂಗ್ ಹೋಗಿ 3 ಗಂಟೆ, ಮುಗಿಸ್ಕೊಂಡು ಬರೋಕ್ಕೆ 3 ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತಪ್ಪ ಸ್ವಿಟ್ಜರ್ಲ್ಯಾಂಡಲ್ಲಿ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಡೀಸೆಲ್ ಟು ಡೆಸ್ಟಿನಿ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಅವರ ಬರ್ತ್ಡೇ, ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗನ್ನು ಕಳೆದ ವರ್ಷ ರಿಲೀಸ್ ಮಾಡಿದ್ವಿ. ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ವಿ. ಪ್ರೊಡ್ಯೂಸರ್ ಸರ್, ಹ್ಯಾಪಿ ಬರ್ತ್ಡೇ ಟು ಯು, ಗಾಡ್ ಬ್ಲೆಸ್ ಯು ಫಾರ್ ಎವರ್. ಈ ಸಿನಿಮಾ ನಿಮಗೆ ಒಂದು ಮೆಗಾ ಹಿಟ್ ಆಗಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ. ಪ್ಲೀಸ್ ಫ್ಯೂ ವರ್ಡ್ಸ್ ಅಬೌಟ್ ಸಿನಿಮಾ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇನ್ನು ಡೈರೆಕ್ಟ್ರು ಇದ್ದಾಗ ನಮಗೇನು ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಆಮೇಲೆ ಏನು ವಿಚಾರಗಳು ಬೇಡ ಓಕೆ, ಎಲ್ಲ ವಿಚಾರನ ಅವರೇ ಮುಗಿಸಿರ್ತಾರೆ. ಒಂದು ಆ್ಯಕ್ಚುಲಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋದು ನನ್ನ ಪ್ಲಾನ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ನಂದೇ ಆದೊಂದು ಕಥೆ ಇತ್ತು, ಅದನ್ನು ಮಾಡೋದು ಅಂದ್ಕೊಂಡೇ ಅದು ಕಿಟ್ಟಪ್ಪನ ಹಾಕೊಂಡೆ ಮಾಡಬೇಕು ಅಂತ ಆ ಡಿಸ್ಕಷನ್ಗೆ ಬಂದಿದ್ದು. ಬ್ರದರ್ ಸಂಜೀವ್ ಗೀತಾದ ಒಂದಿನ ಬ್ರದರ್ ಅದನ್ನು ಥ್ರೆಡ್ ಹೇಳಿದರು. ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದು. ಮೇಲೆ ಚಂದ್ರಚೂಡ್ ಅವರು ಡೈಲಾಗ್ಸು, ನಾವು ಟೆನ್ನಿಸ್ ಕ್ಲಬ್ಬಲ್ಲಿ ಆ್ಯಕ್ಚುಲಿ ರೂಮ್ ಹಾಕೊಂಡು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದು. ಈಚೆ ಕೂಡ 1 ಇಯರ್ ನಾನು ಯಾವ ಬಿಸ್ನೆಸ್ಸು ನೋಡ್ದಂಗೆ ಇವ್ರ ಜೊತೆನೇ ಕೂತಿದ್ದೀನಿ. ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ನೀಟಾಗಿ ಕಥೆನ ತೊಗೊಂಡು ಬಂದರು ಅಂದರೆ ಭಾಳ ಖುಷಿ ಆಯಿತು. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಕತೆ ನಮಗದೊಂಥರ ಟ್ರಿಪ್ ಬಂದಂಗೆ ಆಯಿತು. ಅಲ್ಲೂ ಕೆಲವು ಕಾಮಿಡಿಗಳಂತೂ ಡೈರೆಕ್ಟ್ ಇದ್ದಾಗ ಅದೇನು ಹೇಳೋಕ್ಕೆ ಹೋದರೆ ಒಂದು ದಿನ ಎಲ್ಲ ಸಾಲಲ್ಲ, ಅಷ್ಟು ಕಾಮಿಡಿಗಳು ಪ್ರತಿದಿನ ಅದೇ ಆಗ್ತಾಯಿತ್ತು. ಜೊತೆಗೆ ನಮ್ಮ ಕಿಟ್ಟಪ್ಪನು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಹೀರೋಯಿನು ಅಷ್ಟೇ, ಆ ಚಳಿಲಿ ಭಾಳ ಚೆನ್ನಾಗಿ ಅವರು ಕೋಪ್ರೇಟ್ ಮಾಡಿದ್ರು. ಮತ್ತು ನಮ್ಮ ಶ್ರೀಧರ್ ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸತ್ಯಗಡೆಯವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮತ್ತು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತವರೆಗೂ 24/7 ಕೆಲಸ ಮಾಡ್ತಾರೆ. ರಾತ್ರಿ 1 ಗಂಟೆಗೆ ಫೋನ್ ಮಾಡಲಿ, 2 ಗಂಟೆ ಮಾಡಲಿ, ಪಾಪ ನಮ್ಗೆ ಭಾಳ ಸಹಕಾರ ಮಾಡ್ತಾರೆ. ನಮ್ಮ ಸತೀಶ್ ಇದ್ದಾರೆ, ನಮ್ಮ ಅಮೂಲ್ಯ, ನಮ್ಮ ಕಿಶನ್ನು, ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅದ್ಭುತವಾಗಿ ಬಂದಿದ್ದೆ. ನಾನು ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ, ಸಿನಿಮಾ ಬಗ್ಗೆ ಹಿಂಗೆ ಡಿಸ್ಕಷನ್ ಆದಾಗ ಹೇಳಿದೆ, ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಡೂಮ್ ಅಂತ ಮಾಡೋದು ಸಿನಿಮಾನ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಬಂಗಾರದ ಮನುಷ್ಯ ಏನು ಸಿನಿಮಾ ಇದೆ ಅದನ್ನು ನೆನೆಸ್ಕೊಳ್ಳಿ. ನಮ್ಮ ಸಿನಿಮಾನ ಅದು ಕಂಪೇರ್ ಮಾಡಿ ತೆಗೆದಿದ್ದಾರೆ ಡೈರೆಕ್ಟ್ರು. ದಯವಿಟ್ಟು ಕಂಪೇರ್ ಮಾಡಬೇಡಿ, ಅಷ್ಟು ಚೆನ್ನಾಗಿದೆ, ದಮ್ಮಿದೆ, ಒಳ್ಳೆ ಸ್ಟೋರಿ ಇದೆ. ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ಇಡೀ ಫ್ಯಾಮಿಲಿ, ಒಂದು ಚಿಕ್ಕ ಮಗುವಿಂದ 70 ವರ್ಷದವರೆಗೂ ನೋಡೋ ಅಂಥ ಸಿನಿಮಾ ಇದು. ಮೊನ್ನೆ ಅಷ್ಟೇ ಸೆನ್ಸಾರು ಮೊನ್ನೆ ಆಯಿತು. ಹೋದಾಗ ನಾನು ಡೈರೆಕ್ಟ್ರು ಕಿಟ್ಟಪ್ಪನೇ ಒಳಗಡೆ ಕರೆದ್ರು, ಏನು ಮಾತಾಡಿದ ಇನ್ನು 7+ ಅದು 7 ವರ್ಷದ ಮೇಲೆ ಅವ್ರಿಗೆ 7+ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್ ಒಂದು ಕರೆಕ್ಷನ್ ಹೇಳಿದ. ಅಷ್ಟು ನೀಟಾಗಿ ನಮ್ಮ ನಾಗಶೇಖರ್ ಅವರು ಇವತ್ತವರೆಗೂ ಒಂದೇ ಒಂದು ಸಿನಿಮಾದ ಅವರು ಯಾವುದೇ ಒಂದು ಎಕ್ಸ್ಪೋಸ್ ಆಗಲಿ ವಾಲ್ನಾಟಿ ಮಾಡೋದ ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದೂ ನೀಟಾಗೆ ತೊಗೊಂಡು ಬಂದಿದ್ದಾರೆ. 2 hours 2 minutes 2 seconds ಅದು ನಮಗೆ ನೀಟಾಗಿ ಸಿಕ್ಕಿದೆ. 222 ಜೊತೆಗೆ ನಾವು ಆ್ಯಕ್ಚುಲಿ ಡೈರೆಕ್ಟು ಆಸೆ ಪಟ್ಟಿದ್ದು ಸುದೀಪ್ ಸರ್ ಹತ್ರನೇ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಸಾಂಗನ್ನು ಅವ್ರು ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ
ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಗೂ ವೇದಿಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಇನ್ನು ವಿಚಾರಗಳು ಇನ್ನು ಎಲ್ಲ ಡೈರೆಕ್ಟ್ರ್ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರ ಡೈರೆಕ್ಟ್ರಿಗಿಂತ ನಾನು ಹೊಸದಾಗಿ ಒಂದು ಟೈಟ್ಲ್ ಕೊಟ್ಟೆ ಲಾಸ್ಟ್ ಟೈಮ್. ತಮಗೆಲ್ಲ ಗೊತ್ತಿರಬೇಕು, ಜಾದೂಗಾರ್ ನಾಗಶೇಖರ್ ಅಂತ. ಇಲ್ಲ ಯಾಕೆಂತಂದರೆ ಅವರು ಫಸ್ಟ್ ಟೈಮ್ ಹಂಗೆ ಯಾರೋ ಒಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೋ ಒಂದು ಬಡ್ಜೆಟ್ ಹೇಳಿದ್ರು ಡೈರೆಕ್ಟ್ರು. ಸರಿ ಅಂದ್ಕೊಂಡು ಓಕೆ ಅಂತ ಅಂದೆ. ಹಿಂಗೆ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ, ಕುಮಾರ್ ಅವರೇ ದಯವಿಟ್ಟು ನಾಗಶೇಖರ್ ನೀವು ನಂಬೇಡಿ, 2 ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಅಂದರು. ಅದು ಎಕ್ಸ್ಟ್ರಾ ನಾಲ್ಕಲ್ಲ ಡಬಲ್ ಆಗೋಯ್ತು ಅದು. ಆ ರೀತಿ ಆಗ್ತದೆ. ಬಟ್ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ. ನನಗೆ ಖರ್ಚು ಮಾಡಿದ ವಿಚಾರಕ್ಕಾಗಲಿ ಯಾವುದೇ ಬೇಸ ಇಲ್ಲ. ಭಾಳ ಅದ್ಭುತವಾಗಿ ಎಲ್ಲರ ಸಪೋರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಭಾಳ ಹೆಮ್ಮೆ ಆಗುತ್ತೆ, ಇದು ನನ್ನ ಪ್ರೊಡಕ್ಷನಲ್ಲಿ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಒಂದು ಇದು ಸೆಕೆಂಡ್ ಮೂವಿ. ಮೊದಲ ಮೂವಿ 2012ರಲ್ಲಿ ಮಾಡಿದೆ, ಕಾರಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅದನ್ನು. ಸೊ ಹಾಗಾಗಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ 10-12 ಇಯರ್ಸ್ ಆಯಿತು, 11 ಇಯರ್ಸ್ ಅಂದ್ಕೊಳ್ಳಿ. 1 ಇಯರ್ ಶೂಟಿಂಗ್ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ. ಹಂಗೆ ಒಂದು ಒಳ್ಳೆ ಕತೆ ಸಿಕ್ಕಲಿ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀನಿ. ತಮ್ಮಗಳು ಪತ್ರಕರ್ತರ ಸಹಕಾರ ನಮ್ಗೆ ಇಂಪಾರ್ಟೆಂಟು. ಯಾಕೆಂದರೆ ಇದು ಜನಗಳು ರೀಚ್ ಆಗಬೇಕು. ಜನರು ರೀಚ್ ಮಾಡೋ ಅಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ 1ಇಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ, ದಯವಿಟ್ಟು ಬನ್ನಿ ನಾಗೇಂದ್ರಣ್ಣ. ನಾಗೇಂದ್ರಣ್ಣ ಬನ್ನಿ, ರಾಮಚೂರು ಬನ್ನಿ, ಡಿಜಿಟಲ್ ಶ್ರೀನಾಥ್ ಅವ್ರು ಬನ್ನಿ, ಆರಾಧ್ಯ ಅವರು ಬನ್ನಿ, ಅಮೂಲ್ಯ, ಕಿಶನ್ ಎಲ್ಲ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ. ಸೊ ವಿ ವಿಲ್ ಗಿವ್ ಒನ್ ಬ್ಯೂಟಿಫುಲ್ ಎಂಡ್ ಟು ದ ಪ್ರೋಗ್ರಾಮ್. ಎಲ್ಲರೂ ಮೇಲಿದ್ಬಿಡಿ. ಜೊತೆಗೆ ಸ್ಪೆಕ್ಟಾಕ್ಯುಲರ್ ಇನ್ನೆರಡು ಪಾಯಿಂಟ್ ಇದೆ ಹೇಳ್ತೀನಿ. ಸೊ ಡೇ 1ಇಂದ ನಮ್ಮ ನಾಗೇಂದ್ರಣ್ಣ ಫಸ್ಟ್ ಡೇನೇ ಹೇಳ್ಬಿಟ್ಟು ಸಿನಿಮಾ ನಾವು ಫೋಟೋಶೂಟ್ ಬಂದಾಗ, ಸಾರಿ ಇದಕ್ಕೆಲ್ಲ ಸಿನಿಮಾ ಲಾಂಚ್ ಮಾಡಿದಾಗ ಅಣ್ಣ ಹೇಳಿದ್ರು ಈ ಸಿನಿಮಾ ಸಿಲ್ವರ್ ಜೂಬ್ಲಿ ಮಾಡುತ್ತೆ, 25ನೇ ವಾರ ಕಾರ್ಯಕ್ರಮ ಮಾಡಬೇಕು ಅಂತ. ಸತೀಶ್ ಬಾಯ್, ಶ್ರೀನಿವಾಸ್ ಬಾಯ್ ಡೇ 1ಇಂದನೂ ಅದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ನೀವು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಕಟ್ಟಕಡೆ ಹಳ್ಳಿ, ಒಂದು ಲಾಸ್ಟ್ ವಿಲೇಜ್ಗೆ ರೀಚ್ ಆಗಂಗೆ ದಯವಿಟ್ಟು ಮಾಡಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಚಿತ್ರ ಆ್ಯಕ್ಚುಲಿ ನಾಗಶೇಖರ್ ಸದಿಭಿರುಚಿಯ ಚಿತ್ರನ ಮಾಡ್ಕೊಂಡು ಬಂದಂಥವ್ರು. ಸಂಜು ವೇಡ್ಸ್ಗಿಂತ ಕೂಡ ನಾನೇ ವರ್ಕ್ ಮಾಡಿದೆ. ಆ ಟೈಮಲ್ಲಿ ನನಗೂ ಅವ್ರಿಗೂ ಜಗಳನೂ ಆಯಿತು. ಯಾಕೆಂದರೆ ಒಂದು ಸಾಂಗು, ಟೈಟ್ಲ್ ಸಾಂಗ್ನ ಅವ್ರು ಬಿಡಲ್ಲ ಅಂತ, ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ನಾನು, ದಯವಿಟ್ಟು ಬಿಡಿ ಅಂತ. ಕಡೆಗೂ ಯಾಮಾರಿಸಿ ಬೇರೆ ಬೇರೆ ಶಾರ್ಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು. ಅದೇ ಸೂಪರ್ ಹಿಟ್ ಆಗೋಯ್ತು. ಹೇಳಿದೆ ನಾನು ಪಿಕ್ಚರ್ ಹಿಟ್ ಅಂತ. ಆಮೇಲೆ ಇದು ಫೋಟೋ ಸೆಷನ್ನು ನಡೀತಾ ಇತ್ತು. ಕತೆ ನಂಗೆ ಸ್ವಲ್ಪ ಹೇಳಿದ್ರು. ಆವಾಗಲೇ ಹೇಳಿದೆ, ಇಲ್ಲ ಸರ್ ಈ ಸಿನಿಮಾ ಖಂಡಿತ ಯಶಸ್ವಿ ಆಗೇ ಆಗುತ್ತೆ. ಬರೀ ಯಶಸ್ವಿ ಇರಲ್ಲ, ಸೂಪರ್ ಹಿಟ್ ಆಗುತ್ತೆ, ಬರ್ಕೊಡ್ತೀನಿ. ಯಾಕೆಂದರೆ ನಿಮ್ಮ ಟೇಸ್ಟು ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ, ಇದು ಒಂದು ಇಡೀ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ. ನಿಮಗೆ ಸುಂದರವಾದಂಥ ಪ್ರೇಮ ಕಾವ್ಯ. ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆ ಮಾಡೋಂಗಿಲ್ಲ. ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಥರ ಮೂಡ್ ಬರುತ್ತೆ ಪ್ರೇಕ್ಷಕರಿಗೆ. ಇದು ಭಾಳ ಅಪರೂಪ ಚಿತ್ರ. ಇದು ನೀವು ನೋಡಿದ್ರೆ ನೀವೇ ಅಂತೀರಿ, ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ವೇದಿಕೆಗೆ ಬಂದು ಅಪ್ರಿಷಿಯೇಟ್ ಮಾಡ್ತೀರಿ. ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ. ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಎಲ್ಲ ಒಳ್ಳೆಯದಾಗಲಿ. Thank you. No, thank you. And one more thing. So, an added point to the discussion ಅಂತಂದರೆ, ಈ ಸಿನಿಮಾದ ಲೊಕೇಶನ್ಸ್, ಈ ಸಿನಿಮಾದ ಫೋಟೋಗ್ರಫಿ, ಈ ಸಿನಿಮಾದ ಒನ್ ಲೈನ್ ಆಫ್ ದಿಸ್ ಫಿಲ್ಮ್, ಈ ಜಗತ್ತಿನ ಪ್ರತಿ ಹೆಣ್ಣು ನನಗೆ ಈ ಥರದೊಬ್ಬ ಬಾಯ್ ಫ್ರೆಂಡ್ ಅಥವಾ ಈ ಥರದೊಬ್ಬ ಗಂಡ ಸಿಗಬೇಕು ಅಂತ ಕನಸು ಮನಸ್ಸಲ್ಲೂ ಬೇಡ್ಕೊಳ್ಳೋಂಥ ಒಂದು ಸಿನಿಮಾ ಸಂಜು ವೇಡ್ಸ್ ಗೀತಾ ಪಾರ್ಟ್ 2. ಸೊ ದೆರ್ ಈಸ್ ಕಾಮಿಡಿ, ದೆರ್ ಈಸ್ ಎಂಟರ್ಟೈನ್ಮೆಂಟ್, ದೆರ್ ಆರ್ 6 ಬ್ಯೂಟಿಫುಲ್ ಸಾಂಗ್ಸ್ ಅಂದ ತಕ್ಷಣ ಐ ವಾಂಟ್ ಥ್ಯಾಂಕ್ ಆನಂದ್ ಆಡಿಯೋ. ಅಟ್ ದ ಸೇಮ್ ಟೈಮ್ ಸಿನಿಮಾದ ಕತೆಗೆ ಒಂದು ಪೂರಕವಾದ ಒಂದು ಹಾಡು ಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು. ಆ ಹಾಡು ಲಹರಿಯಲ್ಲಿದೆ ಅಂತ ಗೊತ್ತಾಯಿತು. ನಾನು, ಕಿಟ್ಟಪ್ಪ, ಪ್ರೊಡ್ಯೂಸರ್ 3 ಜನ ಹೋಗಿ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿದ ಲಹರಿ ಮ್ಯೂಸಿಕ್ ಮತ್ತು ನಮ್ಮನ್ನು ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ್ ಆಡಿಯೋಗೆ ಥ್ಯಾಂಕ್ಸ್ ಹೇಳ್ತಾ, ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ,
ಜನವರಿ 10, 2025ಕ್ಕೆ ಹೊಸ ವರ್ಷದ ಉಡುಗೊರೆಯಾಗಿ ನಮ್ಮ ತಂಡದಿಂದ ಸಂಜು ವೆಟ್ಸ್ ಗೀತ ಪಾರ್ಟ್ 2 ಬರ್ತಾ ಇದೆ. ಸೊ ಆ ಪಾರ್ಟ್ 2ನ ಒಂದು ಮೆಲೋಡಿಯಸ್ ಸಾಂಗ್ನ ಈಗ ನೋಡೋಣ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಬಾದ್ಶಾ ಕಿಚ್ಚ ಸುದೀಪ್. ಥ್ಯಾಂಕ್ ಯು ಸೊ ಮಚ್. ಹಾಡುಗಾರ್ತಿಯನ್ನ ಈ ಹಾಡಿಗೆ ನಾವು ಪ್ಲ್ಯಾನ್ ಮಾಡಿದಾಗ ಕಂಪೋಸಿಂಗಲ್ಲೇ ಇದು ಶ್ರೇಯಾ ಘೋಷಾಲ್ ಆಡಬೇಕು ಅಂತ. ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು, ಇನ್ಕ್ಲೂಡಿಂಗ್ ತಮಿಳ್, ತೆಲುಗು, ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರೇಯಾ ಘೋಷಾಲ್ ಅವರಿದ್ದರು. ಈ ಸಿನಿಮಾ ಸಂಜು ವೆಟ್ಸ್ ಗೀತ ಪಾರ್ಟ್ 1 ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನ ಆಡಿದರು. ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು, ಗಗನವೇ ಬಾಗಿ, ಅದನ್ನು ಮತ್ತೆ ನೆನಪಿಸುವಂಥ ಒಂದು ಹಾಡನ್ನು ಮಾಡಬೇಕು ಅಂದಾಗ ಇದನ್ನು ನಾವು ಕಂಪೋಸ್ ಮಾಡಿದ್ದು. ಈ ಹಾಡಿಗೆ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಬೇಕು ಅಂತ ಆಸೆ ಇತ್ತು. ಬಟ್ ಇತ್ತೀಚೆಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಹಾಡ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ ನಮಗೆ, ಅದ್ರದ್ದು ರೀಸನ್ ಕೂಡ ಬೇಡ. ಸೊ ನಮಗೆ ಒಂದು ಅನಿಸಿದ್ದು, ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಾಲ್ನ ನಾವು ಹುಡುಕಬೇಕು ಅಂತ. ಹುಟ್ಟಾಕೋ ಶಕ್ತಿ ನಮಗಿಲ್ಲ, ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು. ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿ ಶ್ರೀಧರ್ ಅವರು. ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಶ್ರೇಯಾ ಘೋಷಾಲ್ ಅವರು ಕನ್ನಡ ಹಾಡು ಆಡಲ್ವಲ್ಲ, ನಿಮ್ಮ ಸಿನಿಮಾದಲ್ಲಿ ಹೆಂಗೆ ಆಡಿದ್ರು ಅಂತ. ನಮ್ಮ ಸಿನಿಮಾಲಿ ಎಲ್ಲ ಆಡಿದ್ದಾರೆ, ಇವತ್ತು ರಿಲೀಸ್ ಮಾಡೋ ಶ್ರೇಯಾ ಘೋಷಾಲ್ ಸಾಂಗ್ ತಾನೇ ಅಂತ. ಸೊ ಅವ್ರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶ್ರೇಯಾ ಘೋಷಾಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ತುಂಬ ಹಾಡು ಆಡಿದರು, ಬಟ್ ಅವರ ಧ್ವನಿಯನ್ನು ಕೇಳಿದ ಮೇಲೆ ಈ ಸಿನಿಮಾದಲ್ಲಿ 3 ಹಾಡುಗಳನ್ನು ಆಡಿಸೋದ್ರ ಮೂಲಕ ಒಂದು ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಅದಕ್ಕೇನಂತ ಹೇಳ್ಬೋದು, ಆ ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು, ವಿ ಶ್ರೀಧರ್ ಅವ್ರಿಗೆ ಹೋಗುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಂಗೀತ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಸೊ ಲೆಟ್ಸ್ ಗೋ ವಿತ್ ಸಾಂಗ್. ವಾಸಣ್ಣ ಕೇಳಿದ್ರು, ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಅದಕ್ಕೆ ನಿಮ್ಗೆ ಹೇಳಿದೆ ಅಷ್ಟೇ. ಹಾಡು ನೋಡಿದ್ರಿ, ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀರ ಅಂತ ಅನ್ಕೊತೀನಿ. ಖುಷಿ ಪಟ್ಟಿದ್ರೆ ಒಂದು ಸೌಂಡ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10 ಈ ವರ್ಷದ 10ನೇ ತಾರೀಕು 25ರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ, ಪ್ರೇಮ ಕಥೆ, ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೆಣೆದಿದ್ದಾರೆ. ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ಅಂತ ನಿಂತ್ಕೊಂಡ್ರು. 1.25 ವರ್ಷ ಅವರು ಬರೀ ಬೇರೆ ಏನು ಮಾಡದೆ ಇಲ್ಲಿ ನಿಂತಿದ್ದಾರೆ. ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು, ನಮ್ಮ ಡಿಜಿಟಲ್ ಶ್ರೀನಾಥ್, ಎಲ್ಲರ ಸಹಕಾರ ಇದೆ. ಶ್ರೀಧರ್ ತುಂಬ ಅದ್ಭುತವಾದ 5 ಹಾಡುಗಳನ್ನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ, ಯಾವುದೇ ಥರದ ಇರುಸು ಮುರುಸು ಮಾಡ್ಕೊಳ್ದೆ, ಯಾವುದೇ ಥರದ್ದೇನು ಮಾತಾಡದೆ ಶ್ರೀಧರ್ ಜೊತೆಯಲ್ಲೇ ಇದ್ದೀರಾ, ಜೊತೆಲಿ ಇರ್ತೀರಾ. ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ. ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ವಿಚಾರಗಳನ್ನ, ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾಟ್ಗಳು ತಗೊಂಡಿದೆ ಸತೀಶ್, ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಖತ್ತಾಗಿದೆ ಅಂತ ಮಾತಾಡ್ಬಿಡ್ತಾರೆ. ಹೆಲಿಕ್ಯಾಮು ಆ ಕೆಲಸ ನಾವು ಹೇಳಬೇಕು. ಆ ಶಾರ್ಟ್ಸ್ ಎಲ್ಲ ತಕ್ಕೊಟ್ಟಿರೋದು ಸತೀಶ್ ಆ್ಯಂಡ್ ಸಂತೋಷ್. ಮತ್ತು ಇನ್ನೊಬ್ರು ಮಾಡಿದ್ರಲ್ಲ, ಇಬ್ಬರೇನಾ? ಇಬ್ಬರು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ಎಡಿಟರು, ಆ್ಯಂಟನಿ ಮೇನ್ ಎಡಿಟರು, ಇನ್ನು ಉಳಿದಂತೆ ನಮಗೆ ಅನ್ನ ಹಾಕದ ಮಾದೇವಣ್ಣ, ಟ್ರಾಲಿ ತಳ್ಳಿದ ಕಟ್ಟೆ, ಇವತ್ತು ಅವನೇ ಊಟ ಹಾಕೋದು ನಮಗೆ. ಹಾಗೆ ಕಿಶನ್, ಅಮೂಲ್ಯ, ಕುಮಾರ, ರಾಜು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಹೇಳಿದ್ದು ಡಿಜಿಟಲ್ ಶ್ರೀನಾಥನ ಹೆಸರು ಹೇಳಿದ್ರೆ ಉಪೇಂದ್ರನೇ ಹೇಳ್ಬಿಟ್ರಲ್ಲ ಅವತ್ತು. ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟು ಜನಗಳ ಮುಂದೆ ತಗೊಂಡೋಗಿ ನಿಲ್ಲಿಸೋರು ನೀವು, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು. ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಇರಲಿ. ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಲಿದೆ. ಥ್ಯಾಂಕ್ ಯು ವೆರಿ ಮಚ್.